ಪ್ರಣಯ ನಗರಿ ಪ್ಯಾರಿಸ್ ಅತಿ ದೊಡ್ಡ ಕ್ರೀಡಾಕೂಟಕ್ಕೆ ಇಂದು ಸಾಕ್ಷಿಯಾಗಲಿದೆ. 2024ರ ಬೇಸಿಗೆ ಒಲಿಂಪಿಕ್ಸ್ ಇಂದು ಫ್ರಾನ್ಸ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. ಪ್ಯಾರಿಸ್ನ ಸೀನ್ ನದಿಯ ಉದ್ದಕ್ಕೂ ಆಯೋಜಿಸಿರುವ ಬಹುದೊಡ್ಡ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ ಇಂದು ಪ್ರಾರಂಭವಾಗಲಿದೆ. ಈ ಬಾರಿಯ ಒಲಿಂಪಿಕ್ಸ್ ಪ್ರೇಕ್ಷಕರು ಮತ್ತು ಕ್ರೀಡಾಪಟುಗಳಿಗೆ ಹೊಸ ಅನುಭವವನ್ನ ನೀಡಲಿದೆ. ಕಾರಣ ಇದೇ ಮೊದಲ ಬಾರಿಗೆ ಹೊರಾಂಗಣದಲ್ಲಿ ಒಲಿಂಪಿಕ್ಸ್ ಉದ್ಘಾಟನೆ ಆಗಲಿದ್ದು, ನದಿಯುದ್ದಕ್ಕೂ ಕ್ರೀಡಾಪಟುಗಳು ದೋಣಿಯಲ್ಲಿ ವಿಹರಿಸುವ ಮೂಲಕ ಒಲಿಂಪಿಕ್ಸ್ಗೆ ಚಾಲನೆಯನ್ನ ನೀಡಲಿದ್ದಾರೆ. ಕ್ರೀಡಾಂಗಣದ ಹೊರಗೆ ಉದ್ಘಾಟನೆ ನಡೆಯುತ್ತಿರುವುದು ಒಲಿಂಪಿಕ್ಸ್ ಇತಿಹಾಸದಲ್ಲೇ ಇದೇ ಮೊದಲು. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದಿದ್ದ ಪದಕಗಳ ದಾಖಲೆ ಮೀರಿಸುವ ಗುರಿಯನ್ನ ಭಾರತ ಹೊಂದಿದ್ದು, ಈ ಬಾರಿಯ ಕ್ರೀಡಾಕೂಟದಲ್ಲಿ 117 ಭಾರತೀಯ ಅಥ್ಲೆಟ್ಸ್ಗಳು ಭಾಗವಹಿಸಲಿದ್ದಾರೆ. ಅವರಲ್ಲಿ 70 ಪುರುಷರು ಮತ್ತು 47 ಮಹಿಳೆಯರಿದ್ದಾರೆ. ಉದ್ಘಾಟನೆಗೂ ಮುನ್ನವೇ ಕ್ರೀಡಾಕೂಟ ಶುರುವಾಗಿದ್ದು, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಈಗಾಗಲೇ ಭರ್ಜರಿ ಘರ್ಜನೆಯನ್ನ ಶುರು ಮಾಡಿದೆ. ಭಾರತೀಯ ಮಹಿಳಾ ಆರ್ಚರಿ ತಂಡವು ಅದ್ಭುತ ಪ್ರದರ್ಶನವನ್ನ ನೀಡಿದೆ. ಭಾರತೀಯ ಪುರುಷರ ಮತ್ತು ಮಹಿಳಾ ಟೇಬಲ್ ಟೆನ್ನಿಸ್ ತಂಡಗಳು ಇದೇ ಮೊದಲ ಬಾರಿಗೆ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುವುದು ವಿಶೇಷ. ಒಲಿಂಪಿಕ್ಸ್ನ ಹುಟ್ಟಿನ ಗುಟ್ಟೇನು ಗೊತ್ತಾ? ಅಂದಹಾಗೆ 4 ವರ್ಷಗಳಿಗೊಮ್ಮೆ ನಡೆಯುವ ಒಲಿಂಪಿಕ್ಸ್ಗೆ ಶತಶತಮಾನಗಳ ಇತಿಹಾಸವಿದೆ. ಕ್ರಿಸ್ತಪೂರ್ವಕ್ಕೂ ಮುನ್ನ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ನಂಬಲೇಬೇಕು. ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಒಲಿಂಪಿಕ್ಸ್ ಅಂತಲೇ ಹೆಸರು ಬಂದಿದ್ದು ಯಾಕೆ? ಕ್ರೀಡಾಕೂಟಕ್ಕೆ ದೇವತೆ ಮತ್ತು ದೇವಾಲಯವೂ ಕೂಡ ಇದೆ. ಇದು ನಿಮಗೆ ಗೊತ್ತಾ? ಒಲಿಂಪಿಕ್ಸ್ ಹುಟ್ಟಿನ ಬಗೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಯೋಣ ಬನ್ನಿ. ಕ್ರಿಸ್ತಪೂರ್ವದಲ್ಲಿಯೇ ಒಲಿಂಪಿಕ್ಸ್ ಕ್ರೀಡಾಕೂಟ ಗ್ರೀಸ್ ದೇಶದಲ್ಲಿ ಪ್ರಾರಂಭವಾಗಿತ್ತು. ಒಲಿಂಪಿಯಾ ಅನ್ನೋ ಬೆಟ್ಟದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಶುರುವಾಯಿತು. ಅಲ್ಲಿನ ದಂತಕಥೆಗಳ ಪ್ರಕಾರ ಜಿಯಸ್ನ ಮಗ ಹರ್ಕ್ಯುಲಸ್ ಈ ಕ್ರೀಡಾಕೂಟವನ್ನು ಆರಂಭಿಸಿದರು. ಸುಮಾರು ಕ್ರಿಸ್ತಪೂರ್ವ 776ರಲ್ಲಿ ಗ್ರೀಸ್ನ ಒಲಿಂಪಿಯಾದಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಗೆದ್ದುಕೊಂಡ ಮೊದಲ ಓಟಗಾರ ಒಬ್ಬ ಬಾಣಸಿಗ ಎನ್ನಲಾಗಿದೆ. ಎಲಿಸ್ ದ್ವೀಪದ ಕೊರೋಬಸ್ ಎಂಬ ಹೆಸರಿನ ಈ ಬಾಣಸಿಗ ಸ್ಟೇಡ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದ ಎನ್ನಲಾಗಿದೆ. ಆರಂಭದ ಒಲಿಂಪಿಕ್ಸ್ನಲ್ಲಿ ಸ್ಟೇಡ್ ಎಂಬ ಓಟದ ಸ್ಪರ್ಧೆ ಮಾತ್ರ ನಡೆಯುತ್ತಿತ್ತು. ಅಂದಿನ ಒಲಿಂಪಿಕ್ಸ್ ಕ್ರೀಡೆ ನಡೆಯುತ್ತಿದ್ದುದು ಒಲಿಂಪಿಯಾ ಎಂಬ ಬೆಟ್ಟದಲ್ಲಿಯೇ. ಆ ಕಾಲದಲ್ಲಿ ಇದು ಗ್ರೀಸ್ನ ಧಾರ್ಮಿಕ ಕೇಂದ್ರವಾಗಿತ್ತು. ಕ್ರೀಡಾಕೂಟದ ಸ್ಥಾಪಕ ಹರ್ಕ್ಯುಲಸ್ ಈ ಕ್ರೀಡೋತ್ಸವಕ್ಕಾಗಿ ದೇವತೆ ಅಥೆನಾಳ ನೆರವಿನಲ್ಲಿ ಬೆಟ್ಟದ ಮೇಲೆ ಒಲಿಂಪಿಯಾ ದೇವಾಲಯ ಮತ್ತು ವಿಶಾಲ ಕ್ರೀಡಾಂಗಣವನ್ನ ನಿರ್ಮಿಸಿದ್ದ. ಒಲಿಂಪಿಯಾದ ಕ್ರೀಡಾಂಗಣ 40,000 ಪ್ರೇಕ್ಷಕರು ಕುಳಿತುಕೊಳ್ಳುವಷ್ಟು ವಿಶಾಲವಾಗಿತ್ತು. ಈ ಪ್ರಾರ್ಥನಾ ಮಂದಿರ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿತ್ತು ಎಂದು ಸಹ ದಂತಕಥೆಗಳಲ್ಲಿ ಹೇಳಲಾಗಿದೆ. ಕಾಲಕ್ರಮೇಣದಲ್ಲಿ ಗ್ರೀಕ್ ಯುವಕರು ಕ್ರೀಡಾಸಕ್ತಿಯನ್ನ ಕಳೆದುಕೊಂಡರು. ಕ್ರಿಸ್ತಪೂರ್ವ 144ರ ಸುಮಾರಿಗೆ ರೋಮನ್ನರು ಗ್ರೀಸ್ ದೇಶವನ್ನ ಆಕ್ರಮಿಸಿದ ನಂತರ ಇಲ್ಲಿನ ಧಾರ್ಮಿಕ ನಂಬಿಕೆ ಕಣ್ಮರೆಯಾಗಿ ಬಹಳ ಕ್ರೂರ ಮತ್ತು ವಿಕೃತ ಕ್ರೀಡೆಗಳು ಈ ಬೆಟ್ಟದಲ್ಲಿ ಪ್ರಾರಂಭವಾದವು ಎನ್ನಲಾಗಿದೆ. ನಂತರ ಕ್ರಿಸ್ತಶಕ 394ರ ವೇಳೆಗೆ ಥಿಯೋಡೋಸಿಯಸ್ ರೋಮ್ನ ಗದ್ದುಗೆ ಏರಿ ಈ ಕ್ರೀಡೆಗಳಿಗೆ ಸಮಾಪ್ತಿ ಹೇಳಿ ಒಲಿಂಪಿಕ್ಸ್ ಅನ್ನ ಬರೀ ನೆನಪಾಗಿಸಿದ. ಜಗತ್ತನ್ನೇ ನಿಬ್ಬೆರಗಾಗಿಸಿ ಮತ್ತೆ ಶುರುವಾಯಿತು ಒಲಿಂಪಿಕ್ಸ್. 18ನೇ ಶತಮಾನದ ವೇಳೆಗೆ ಗ್ರೀಸ್ ದೇಶ ಟರ್ಕಿಯ ಓಟೋಮನ್ ಸಾಮ್ರಾಜ್ಯದ ಸಾಮಂತ ರಾಷ್ಟ್ರವಾಗಿತ್ತು. ಓಟೋಮನ್ಗಳ ವಿರುದ್ಧ ಗ್ರೀಕರು ಸ್ವತಂತ್ರ ಹೋರಾಟವನ್ನ ನಡೆಸಿದ್ದರು. ಆ ಕಾಲದಲ್ಲಿ ಪೋಲೋಪೋನಿಸ್ ಎಂಬ ದ್ವೀಪದ ನಡುವೆ ಮರಳಿನಲ್ಲಿ ಒಂದು ಪುರಾತನ ಸ್ತಂಭದ ಅವಶೇಷ ಪತ್ತೆಯಾಗಿತ್ತು. ಜರ್ಮನಿಯ ಆನ್ಸ್ ಕರ್ಟಿಯಸ್ ಎಂಬ ಪುರಾತತ್ವ ಶೋಧಕ ಈ ಸ್ತಂಭದ ಕೆಳಗೆ ಗ್ರೀಸ್ನ ಗತಕಾಲದ ಇತಿಹಾಸ ಇರಬೇಕು ಎಂದು ಲೆಕ್ಕವನ್ನ ಹಾಕಿದ್ದ. ಅವನ ಸತತ ಪ್ರಯತ್ನದ ಫಲವಾಗಿ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದ ಒಲಿಂಪಿಯಾ ಪಟ್ಟಣ ಮೇಲೆದ್ದು ಬಂತು. ಒಲಿಂಪಿಯಾ ಎಂಬ ಜಾಗ ನಿಜಕ್ಕೂ ಇತ್ತು ಎಂದು ತಿಳಿದಾಗ ಇಡೀ ಜಗತ್ತೇ ಬೆರಗಾಗಿತ್ತು. ಹೀಗಾಗಿ ಮತ್ತೆ ಈ ಕ್ರೀಡಾಕೂಟಕ್ಕೆ ಚಾಲನೆ ಸಿಕ್ಕಿದ್ದು 1859ರಲ್ಲಿ. ಇವೆಂಜೆಲಾಸ್ ಜಪಾನ್ ಎಂಬುವವರು ಪ್ರಪ್ರಥಮವಾಗಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಪ್ರಾಯೋಜಿಸಿದರು. 1896ರಲ್ಲಿ ಪ್ರಪ್ರಥಮ ಬಾರಿಗೆ ಗ್ರೀಸ್ನ ಈಗಿನ ರಾಜಧಾನಿ ಅಥೆನ್ಸ್ ನಗರದಲ್ಲಿ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು ಹಾಗೂ ಇದು ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವಾಯಿತು.